ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. ಚಂದ್ರಯಾನ 3 ಯಶಸ್ವಿ ಉಡಾವಣೆ, ಕೋಟಿ ಕೋಟಿ ಭಾರತೀಯರಿಂದ ಐತಿಹಾಸಿಕ ಕ್ಷಣ ವೀಕ್ಷಣೆ, ಇಸ್ರೋ ಸಾಧನೆಗೆ ಭರಪೂರ ಅಭಿನಂದನೆ. ಆರ್ಎಸ್ಎಸ್ಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ, ಜನಸೇವಾ ಟ್ರಸ್ಟ್ಗೆ ನೀಡಿದ್ದ ಭೂಮಿ ವಾಪಸ್ಸಿಗೆ ನಿರ್ಧಾರ, ದ್ವೇಷ ರಾಜಕೀಯ ಅಂತ ಬಿಜೆಪಿ ಪ್ರಹಾರ. ಲೋಕಸಭೆ ಚುನಾವಣೆಗೆ ಎನ್ಡಿಎ ಸಿದ್ಧತೆ, ಜೆಡಿಎಸ್ ಬಿಜೆಪಿ ಮಧ್ಯೆ ಮೈತ್ರಿ ನಡೆಯೋ ಸಾಧ್ಯತೆ, ವಿಪಕ್ಷ ನಾಯಕ ಆಗ್ತಾರಾ ಎಚ್ಡಿಕೆ. ಯಮುನೆ ಆರ್ಭಟಕ್ಕೆ ದೆಹಲಿ ಹೈರಾಣ, ನೀರಿನಲ್ಲಿ ಮುಳುಗಿ ಮೂವರು ಅಪ್ರಾಪ್ತರು ದುರ್ಮರಣ, ಮನೆ ವಾಹನಗಳು ಮುಳುಗಿ ಜನ ತಲ್ಲಣ. ಫ್ರಾನ್ಸ್ನಲ್ಲೂ ಭಾರತದ ಮೋಡಿ, ಫ್ರೆಂಚರ ಜೊತೆ ಯುಪಿಐ ಒಪ್ಪಂದಕ್ಕೆ ಸಹಿ ಹಾಕಿದ ಮೋದಿ, ಭಾರತ ವಿರೋಧಿ ಚೀನಾ ವಿರುದ್ಧ ನಮೋ ಕಿಡಿ. ಅಪಾರ ಸಂಖ್ಯೆಯ ಭಾರತೀಯರ ತಪಸ್ಸು ಫಲಿಸಿದೆ. ಚಂದ್ರಯಾನ 3 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಇಸ್ರೋ ಸಾಹಸಕ್ಕೆ ಕೋಟಿ ಕೋಟಿ ಜನರು ಅಭಿನಂದನೆ ಸಿಕ್ಕಿದೆ. ಮೊದಲ ಹಂತದಲ್ಲಿ ಸಿಕ್ಕ ಜಯವೇ ಕೊನೆ ತನಕ ಉಳಿಯಲಿ ಅನ್ನೋ ಪ್ರಾರ್ಥನೆ ಕೂಡ ಮುಂದುವರೆದಿದೆ. ಕೋಟ್ಯಾಂತರ ಕಣ್ಣುಗಳು ಕಾತುರದಿಂದ ಕಾಯ್ತಾ ಇದ್ದ ಕ್ಷಣ, ಇಡೀ ಭಾರತವೇ ಮುಕ್ಕೋಟಿ ದೇವರ ಬಳಿ ಯಶಸ್ಸು ನೀಡುವಂತ ಪ್ರಾರ್ಥಿಸಿದ ದಿನ. ಆ ಸುದಿನವೇ ಚಂದ್ರಯಾನ ಉಡಾವಣೆಯ ಈ ದಿನ. 4 ವರ್ಷಗಳಿಂದ ಹಗಲಿರುಳು ಶ್ರಮಿಸಿದ ಇಸ್ರೋ ವಿಜ್ಞಾನಿಗಳ ಕನಸು ಆಂಧ್ರ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಉಡಾವಣಾ ಕೇಂದ್ರದಲ್ಲಿ ನನಸಾಯಿತು. ಅಂದುಕೊಂಡಂತೆ ಚಂದ್ರನ ಅಂಗಳಕ್ಕೆ ಲ್ಯಾಂಡರ್, ರೋವರ್ಗಳನ್ನ ಹೊತ್ತ LVM-3 ರಾಕೆಟ್ ಆಗಸದತ್ತ ಹೊರಟಾಗ ಇಡೀ ಭಾರತೀಯರಿಗೆ ತಾವೇ ಏನೋ ಸಾಧನೆ ಮಾಡಿದಿವಿ ಅನ್ನೋ ಹೆಮ್ಮೆ, ಪುಳಕತೆ. ಮಧ್ಯಾಹ್ನ 2:35ಕ್ಕೆ ಸರಿಯಾಗಿ ನಭಕ್ಕೆ ಹಾರಿದ ಚಂದ್ರಯಾನ ರಾಕೆಟ್ ವಿಜ್ಞಾನಿಗಳ ಕ್ಷಣ ಕ್ಷಣದ ನಿರೀಕ್ಷೆಗಳನ್ನ ಎಳ್ಳೆಷ್ಟು ಹುಸಿಯಾಗಿಸಲಿಲ್ಲ. ಒಂದೊಂದು ಹಂತವು ಯಶಸ್ವಿಯಾಗಿ ರಾಕೆಟ್ ಬೇರ್ಪಟ್ಟು ಚಂದ್ರನೂರಿಗೆ ಪ್ರಯಾಣ ಬೆಳೆಸಿತು. LVM-3 M4 mission is successful. Jai Hind. ಚಂದ್ರನೂರಿಗೆ ಹೊರಟ ಇಸ್ರೋ ರಾಕೆಟ್ ಕಣ್ತುಂಬಿಕೊಂಡಿದ್ದು ಇಡೀ ದೇಶ. ಶ್ರೀಹರಿಕೋಟಾದಲ್ಲೂ ಜನರಿಗೆ ವೀಕ್ಷಣೆ ವ್ಯವಸ್ಥೆ ಇತ್ತು. ಬೆಂಗಳೂರಿನ ನೆಹರು ತಾರಾಲಯದಲ್ಲೂ ನೇರ ಪ್ರಸಾರ. ಲಕ್ನೋ ಸೇರಿ ದೇಶದಾದ್ಯಂತ ಚಂದ್ರಯಾನ ಉಡಾವಣೆಯನ್ನ ಹಿರಿಯರು, ಕಿರಿಯರು, ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡ್ರು, ಸಂಭ್ರಮ ಪಟ್ರು. ವಿಜ್ಞಾನಿಗಳು, ಕೇಂದ್ರ ಸರ್ಕಾರಕ್ಕೂ ಖುಷಿ. ಫ್ರಾನ್ಸ್ನಲ್ಲಿರೋ ಮೋದಿ ಅಲ್ಲಿಂದಲೇ ಟ್ವಿಟರ್ ಮೂಲಕ ಶುಭ ಕೋರಿದ್ರು. Has started its journey towards moon. Our dear LVM-3 has already put Chandrayaan 3 craft into the precise orbit around Earth. 170 by 36,500 km was its intended target orbit, and it is precisely there now. And let us wish all the best for the Chandrayaan 3 craft to make its further orbit racing maneuvers and travel towards moon in the coming days. So let me wish all the very best to Chandrayaan 3 for its further journey towards moon. Prime Minister had very recently said, sky is not the limit. And living by his words, I think the Chandrayaan today has gone beyond the limits of sky to discover the unexplored horizons of the universe beyond. Vindication of the dream that Vikram Sarabhai saw 6 decades ago. He might have been short of resources, but never short of confidence. ಯಶಸ್ವಿಯಾಗಿ ಉಡಾವಣೆ ಅಂತೂ ಆಗಿದೆ. ಮುಂದೇನು ಚಂದ್ರನ ಊರಿನತ್ತ ಮುಂದಿನ ಪಯಣ ಯಾವ ರೀತಿ ಇರುತ್ತೆ ಅದನ್ನ ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಹಾಗೆ ಇವತ್ತು ಚಂದ್ರನತ್ತ ಹಾರಿರುವ ನಮ್ಮ ಇಸ್ರೋದ ಹೆಮ್ಮೆಯ ಈ ಚಂದ್ರಯಾನ 3 ಯಾವ ರೀತಿ ಅಧ್ಯಯನವನ್ನ ನಡೆಸಲಿದೆ ಚಂದ್ರನ ಅಂಗಳದಲ್ಲಿ, ಆ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ. ಮುಂದೇನು ಚಂದ್ರಯಾನ 3ನ ಮುಂದಿನ ಹಂತಗಳು ಯಾವ ರೀತಿ ಇರುತ್ತೆ ಗಮನಿಸ್ತಾ ಹೋಗೋಣ.
ಇವತ್ತಿನಿಂದ ಪ್ರಾರಂಭವಾಗಿರೋದು ಚಂದ್ರನ ತಲುಪುವವರೆಗೂ ಸರಿಸುಮಾರು 3.84 ಲಕ್ಷ ಕಿಲೋಮೀಟರ್ನ ಪಯಣ. ಈ ಮಟ್ಟಿನ ಪ್ರಯಾಣವನ್ನ ಕಂಪ್ಲೀಟ್ ಮಾಡಬೇಕು ನಮ್ಮ LVM-3 ವಾಹನ ಹಾಗೆ ಅದರ ಜೊತೆಯಲ್ಲಿರುವ ಲ್ಯಾಂಡರ್ ಹಾಗೆ ರೋವರ್ ವಾಹನಗಳು. ಇನ್ನು ಚಂದ್ರನ ಅಂಗಳವನ್ನ ಮುಟ್ಟೋಕೆ ಸರಿಸುಮಾರು 40 ದಿನಗಳು ಬೇಕಾಗಬಹುದು ಅನ್ನೋದು ವೈಜ್ಞಾನಿಕ ಅಂಶಗಳಿಂದ ಲಭ್ಯವಾಗ್ತಾ ಇರುವ ಮಾಹಿತಿ. 5 ಬಾರಿ ಭೂಮಿಯನ್ನ ಸುತ್ತುವರೆದು ಈಗ ನೇರವಾಗಿ ಇವತ್ತು ಲಾಂಚ್ ಆಗಿದೆ, ನೇರವಾಗಿ ಚಂದ್ರನ ಅಂಗಳವನ್ನ ತಲುಪೋದಿಲ್ಲ, ಬದಲಾಗಿ ಭೂಮಿಯ ಸುತ್ತಲೇ 5 ಸುತ್ತುಗಳನ್ನ ಹಾಕಿ ತನ್ನ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ. ಅದಾದ ನಂತರದಲ್ಲಿ ಚಂದ್ರನ ಕಡೆಗಿನ ತನ್ನ ಪಯಣವನ್ನ ಮುಂದುವರಿಸುತ್ತೆ LVM-3. ಇನ್ನು ಚಂದ್ರನ ಸುತ್ತ ಕೂಡ ಸರಿಸುಮಾರು 5 ಸುತ್ತನ್ನ ಹಾಕತ್ತೆ ಈ ಒಂದು LVM-3 ಹಾಗೆ ಅದರ ಜೊತೆಯಲ್ಲಿ ಹೋಗ್ತಾ ಇರುವ ಸ್ಯಾಟಲೈಟ್. ಅದಾದ ನಂತರದಲ್ಲಿ ಇನ್ನೇನು 100 ಕಿಲೋಮೀಟರ್ ಅಂತರದಲ್ಲಿದೆ ಚಂದ್ರ ಅನ್ನೋ ಹಂತಕ್ಕೆ ಚಂದ್ರನ ಆರ್ಬಿಟ್ ನ ಎಂಟ್ರಿ ಆದ ನಂತರದಲ್ಲಿ 100 ಕಿಲೋಮೀಟರ್ ಅಂತರದಲ್ಲಿ ಲ್ಯಾಂಡಿಂಗ್ ಸ್ಪೇಸ್ ಇದೆ ಅನ್ನೋ ಸಂದರ್ಭದಲ್ಲಿ ಲ್ಯಾಂಡರ್ ಈ ಒಂದು ಸ್ಯಾಟಲೈಟ್ ನ ಲ್ಯಾಂಡರ್ ಭಾಗ ಬೇರ್ಪಡುತ್ತೆ. ನಂತರದಲ್ಲಿ ಚಂದ್ರನ ಕಡೆಗೆ ಇಳಿಯೋ ಪ್ರಕ್ರಿಯೆ ಅಂದ್ರೆ ಲ್ಯಾಂಡಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸರಿಸುಮಾರು ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 23ನೇ ಹೊತ್ತಿಗೆ ದಕ್ಷಿಣ ಧ್ರುವದಲ್ಲಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಪ್ರವೇಶವನ್ನ ಮಾಡಲಿದೆ ನಮ್ಮ ಲ್ಯಾಂಡರ್. ಯಾಕೆ ದಕ್ಷಿಣ ಧ್ರುವದಲ್ಲೇ ಪ್ರವೇಶ ಅನ್ನೋದರ ಹಿಂದಿನ ವೈಶಿಷ್ಟ್ಯತೆ ಕೂಡ ಮುಂದಿನ ಭಾಗದಲ್ಲಿ ವಿವರಿಸ್ತಾ ಹೋಗ್ತೀವಿ. ಇನ್ನು ಲ್ಯಾಂಡರ್ ಇಳಿದ ಬಳಿಕ ಲ್ಯಾಂಡರ್ನ ರ್ಯಾಂಪ್ ಅದರ ಡೋರ್ ಹಾಗೆ ರ್ಯಾಂಪ್ ಓಪನ್ ಆಗುತ್ತೆ. ಅಲ್ಲಿಂದ ಹೊರಬರುತ್ತೆ ಈ ಒಂದು ಚಂದ್ರನ ಅಧ್ಯಯನ ಮಾಡಲಿರುವ ರೋವರ್. ಲ್ಯಾಂಡರ್ನಿಂದ ರೋವರ್ ಆಚೆ ಬರುತ್ತೆ. ನಂತರದಲ್ಲಿ ಪ್ರಾರಂಭವಾಗುತ್ತೆ ಚಂದ್ರನ ಮೇಲ್ಮೈನ ಅಧ್ಯಯನ. ಎಷ್ಟು ದಿನ ನಡೆಯುತ್ತೆ ಈ ಅಧ್ಯಯನ? ಕನಿಷ್ಠ 14 ದಿನ, ಗರಿಷ್ಠ 6 ತಿಂಗಳವರೆಗೂ ಕೂಡ ರೋವರ್ ತನ್ನ ಕಾರ್ಯ ಚಟುವಟಿಕೆಯನ್ನ ನಡೆಸಬಹುದು ಅನ್ನೋ ನಿರೀಕ್ಷೆ ಇದೆ. ಚಂದ್ರನ ಮೇಲ್ಮೈ ಅಧ್ಯಯನದ ಒಂದು ಸ್ಪೆಸಿಫಿಕ್ ಟಾಸ್ಕ್ ಅನ್ನ ನೀಡಲಾಗಿದೆ, ಅದರ ಒಂದು ಅಧ್ಯಯನ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಯಾಕೆ ಈ ದಕ್ಷಿಣ ಧ್ರುವದಲ್ಲೇ ಅಧ್ಯಯನ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ, ಅದರ ವೈಶಿಷ್ಟ್ಯತೆ ಏನು ಗಮನಿಸ್ತಾ ಹೋಗೋಣ. ದಕ್ಷಿಣ ಧ್ರುವದಲ್ಲಿ ಈವರೆಗೂ ಯಾವುದೇ ದೇಶದ ನೌಕೆ ಇಳಿದಿಲ್ಲ. ಭಾರತವನ್ನು ಒಳಗೊಂಡಂತೆ ಈಗ ಸದ್ಯಕ್ಕೆ ಚಂದ್ರಯಾನವನ್ನ ಯಶಸ್ವಿಯಾಗಿ ಮುಗಿಸಿರೋದು ಕೇವಲ 3 ದೇಶಗಳು. ಭಾರತ ಇನ್ನೇನು ಯಶಸ್ವಿ ಆಯ್ತು ಅನ್ನೋ ಹಂತದಲ್ಲಿ ಚಂದ್ರಯಾನ 2 ನಲ್ಲಿ ಫೇಲ್ಯೂರ್ ಆಗಿತ್ತು. ಆ ಫೇಲ್ಯೂರ್ ಈ ಬಾರಿ ಸಕ್ಸಸ್ ಆಗಬೇಕು, ಅದರಲ್ಲೂ ದಕ್ಷಿಣ ಧ್ರುವದಲ್ಲೇ ಆಗಬೇಕು ಅನ್ನೋ ಟಾರ್ಗೆಟ್ ಅನ್ನ ಚಂದ್ರಯಾನ 3 ಹೊಂದಿದೆ. ಇನ್ನು ದಕ್ಷಿಣ ಧ್ರುವದಲ್ಲಿ ಅಲ್ಲಿನ ತಾಪಮಾನ -230 ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತೆ. ಈ ಒಂದು ತಾಪಮಾನಕ್ಕೂ ಕೂಡ ಅಡ್ಜಸ್ಟ್ ಆಗಿ ಅಲ್ಲಿ ತನ್ನ ಕಾರ್ಯ ಚಟುವಟಿಕೆಯನ್ನ ನೆರವೇರಿಸುವಂತೆ ನಮ್ಮ ರೋವರ್ ಹಾಗೆ ಲ್ಯಾಂಡರ್ಗಳನ್ನ ಸಿದ್ಧಪಡಿಸಿ ಕಳಿಸಿದ್ದಾರೆ ವಿಜ್ಞಾನಿಗಳು. ಇನ್ನು ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿ ಪಳಿಯುಳಿಕೆ ಸಿಗಬಹುದು ಅನ್ನೋ ಒಂದು ಅಂದಾಜು ಕೂಡ ಲಭ್ಯವಾಗ್ತಾ ಇರೋದು. ಹಾಗೆ ಅಲ್ಲಿನ ತಾಪಮಾನ ಹಾಗೆ ಚಂದ್ರನ ಮೇಲ್ಮೈನಲ್ಲಿ ಆಗುವಂತಹ ಕೆಲವೊಂದಷ್ಟು ಪ್ರಕ್ರಿಯೆಗಳು ಇದೆಲ್ಲದರ ಅಧ್ಯಯನವನ್ನ ಮಾಡುವ ಇರಾದಿಯನ್ನ ಹೊಂದಿದೆ ಯಶಸ್ವಿಯಾಗಿ ಲ್ಯಾಂಡಿಂಗ್ ಆದ ನಂತರದಲ್ಲಿ ರೋವರ್. ಇದರ ಜೊತೆಗೆ ಈ ದಕ್ಷಿಣ ಧ್ರುವದಲ್ಲಿ 2008ರಲ್ಲಿ ನೀರು ಪತ್ತೆ ಹಚ್ಚಿತ್ತು. ಚಂದ್ರಯಾನ 1 ಏನು ಮಾಡಲಾಗಿತ್ತು ಭಾರತದಿಂದ ಮೊದಲ ಭಾಗವಾಗಿ ಚಂದ್ರನ ಅಧ್ಯಯನಕ್ಕೋಸ್ಕರ ಮಾಡಲಾಗಿದ್ದ ಆ ಒಂದು ಮಿಷನ್ ನಲ್ಲಿ ನೀರಿನ ಅಂಶ ಇದೆ ಅನ್ನೋದು ಪತ್ತೆಯಾಗಿತ್ತು. ಇದೀಗ ಅದನ್ನ ಮತ್ತಷ್ಟು ದೃಢೀಕರಿಸಿಕೊಳ್ಳೋಕೆ ಅದ್ರ ಬಗ್ಗೆ ಮತ್ತಷ್ಟು ಅಧ್ಯಯನವನ್ನ ಮಾಡಲಿಕ್ಕೆ ಚಂದ್ರಯಾನ 3 ಸಹಕಾರಿ ಆಗಬೇಕು ಅನ್ನೋ ನಿರೀಕ್ಷೆ ಇದೆ. ಅದೇ ಒಂದು ಅಪೇಕ್ಷೆಯೊಂದಿಗೆ ಇದೀಗ ಚಂದ್ರಯಾನ 3 ಮಿಷನ್ ಅನ್ನ ಕೂಡ ಕೈಗೊಳ್ಳಲಾಗಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲೇನೆ ನೀರಿನ ಅಂಶಗಳು ಇದೆ ಅನ್ನೋದಕ್ಕೆ ಕುರುಹುಗಳು ಪತ್ತೆಯಾಗಿತ್ತು. ಅದನ್ನ ಮತ್ತಷ್ಟು ಖಾತ್ರಿ ಪಡಿಸಿಕೊಳ್ಳುವ ಇರಾದೆ ಈ ಬಾರಿ ಹೊಂದಲಾಗಿದೆ. ಮೊದಲು ಚಂದ್ರನಲ್ಲಿ ನೀರಿನ ಅಂಶವನ್ನ ಪತ್ತೆ ಹಚ್ಚಿದ ಹೆಗ್ಗಳಿಕೆ ಕೂಡ ನಮಗೆ ಅಂದ್ರೆ ಭಾರತೀಯರಿಗೆ ಸೇರ್ತಾ ಇದೆ. ಈ ಒಂದು ಹಿರಿಮೆಯನ್ನ ಈ ಒಂದು ಹೆಮ್ಮೆಯ ಸಂಗತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಬೇಕು ಅನ್ನೋದು ಸದ್ಯಕ್ಕೆ ಚಂದ್ರಯಾನ 3ನ ಮಿಷನ್ ಆಗಿದೆ. ಈ ಮಧ್ಯೆ ಉಡಾವಣೆಗೂ ಮುನ್ನ ಇಸ್ರೋ ವಿಜ್ಞಾನಿಗಳ ಟೀಮ್ ತಿರುಪತಿಗೆ ಹೋಗಿ ಉಪಗ್ರಹದ ಮಾಡೆಲ್ ಇಟ್ಟು ಪೂಜೆ ಮಾಡಿಸಿದ್ರು. ಅದೇ ಮಾಡೆಲ್ ಅನ್ನ ಉಡಾವಣೆ ಯಶಸ್ವಿ ಬಳಿಕ ಎತ್ತಿ ಹಿಡಿದು ಸಂಭ್ರಮಿಸಿದ್ರು ಕೂಡ. ನಾವು ದೃಶ್ಯದಲ್ಲಿ ಎರಡನ್ನ ಕೂಡ ಗಮನಿಸ್ತಾ ಇದೀವಿ. ಒಂದ್ ಕಡೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆ ಮಾಡೆಲ್ ಅನ್ನ ತೆಗೆದುಕೊಂಡು ಹೋಗಿದ್ದು, ಅದಾದ ನಂತರದಲ್ಲಿ ಅದೇ ಮಾಡೆಲ್ ಅನ್ನ ಇವತ್ತು ಯಶಸ್ವಿ ಉಡಾವಣೆ ಆದ ನಂತರದಲ್ಲಿ ಎತ್ತಿ ತೋರಿಸಿ ಸಂಭ್ರಮಿಸಿದ್ದು. ಆದ್ರೆ ಇದೀಗ ತಿರುಪತಿಗೆ ಪೂಜೆ ಮಾಡಿಸಿದ್ದು ಮೌಢ್ಯತೆಯ ಪರಮಾವಧಿ ಅಂತ ಹೇಳಿ ವಿಚಾರವಾದಿಗಳು ವಾದ ಮಂಡಿಸುತ್ತಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವೊಂದು ಬರೆದಿದ್ದಾರೆ. ದೇವರ ಮುಂದೆ ಮಾದರಿ ಇಟ್ಟು ಪೂಜೆ ಮಾಡಿರೋದು ಖಂಡನಾರ್ಹ, ಸಾಮಾನ್ಯ ಜನರನ್ನ ದಿಕ್ಕು ತಪ್ಪಿಸುವಂತಿದೆ. ಇಸ್ರೋ ಹಾಗೆ ಇಸ್ರೋ ವಿಜ್ಞಾನಿಗಳಿಗೆ ತಮ್ಮ ಸಂಶೋಧನೆ ಮೇಲೆ ನಂಬಿಕೆ ಇಲ್ವಾ ಅಂತ ಪ್ರಶ್ನೆ ಮಾಡಲಾಗಿದೆ. ಇನ್ನು ಇಸ್ರೋದಿಂದ ಸಂವಿಧಾನ ವಿರೋಧಿ ಮನಸ್ಥಿತಿ ಪ್ರದರ್ಶನವಾಗಿದ್ದು ಅನುಮಾನ ಮತ್ತು ಸಂಶಯ ಸೃಷ್ಟಿಗೆ ಎಡೆಮಾಡಿಕೊಟ್ಟಿದೆ ಅಂತ ಹೇಳಿ ವಾದ ಮಂಡಿಸಲಾಗ್ತಿದೆ. ಇನ್ನು ರಾಜಕೀಯ ಸುದ್ದಿ ಕಡೆ ಬರೋಣ. ಆರ್ಎಸ್ಎಸ್ಗೆ ಸಿದ್ದರಾಮಯ್ಯ ಸರ್ಕಾರ ಭರ್ಜರಿ ಶಾಕ್ ಕೊಟ್ಟಿದೆ.
ಆರ್ಎಸ್ಎಸ್ ಅಂಗಸಂಸ್ಥೆಗೆ ಬಿಜೆಪಿ ಸರ್ಕಾರ ಕೊಟ್ಟಿದ್ದ 35 ಎಕರೆಗೂ ಹೆಚ್ಚು ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಸಿದ್ದು ಸರ್ಕಾರದ ನಡೆಗೆ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿದೆ. ಆರ್ಎಸ್ಎಸ್ಗೆ ಬಿಜೆಪಿ ಕೊಟ್ಟ ಭೂಮಿ ವಾಪಸ್. ನ್ಯೂಸ್ 18ನಲ್ಲಿ ಸಿದ್ದರಾಮಯ್ಯ ಆದೇಶ. ಇದೇ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ ಇಸಿಎಂ 59201562 ದಿನಾಂಕ 25/5/2023ರಂತೆ ಯಥಾಸ್ಥಿತಿಯಲ್ಲಿಯೇ ಇರುವಂತೆ ಇಡಲು ಸೂಚಿಸಿರುವ ಪ್ರಯುಕ್ತ ಸದರಿ ಜಮೀನನ್ನ ಜನಸೇವಾ ಟ್ರಸ್ಟ್ಗೆ ಹಸ್ತಾಂತರಿಸುವುದಿಲ್ಲ ಅಂತ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅಧಿವೇಶನದಲ್ಲಿ ಕೇಳಿದ ಪ್ರಶ್ನೆಗೆ ಕೊಟ್ಟ ಉತ್ತರದ ದಾಖಲೆ ಇದು. ಭೂಮಿ ಕೊಟ್ಟಿದ್ದು ಎಲ್ಲಿ, ಎಷ್ಟು? ಬೊಮ್ಮಾಯಿ ಸರ್ಕಾರ ಎಲೆಕ್ಷನ್ಗೂ ತರಾತುರಿಯಲ್ಲಿ ಹಲವು ಸಂಸ್ಥೆಗಳಿಗೆ ಭೂಮಿ ಕೊಟ್ಟಿತ್ತು. ಪ್ರಮುಖವಾಗಿ ಆರ್ಎಸ್ಎಸ್ ಅಂಗಸಂಸ್ಥೆ ಜನಸೇವಾ ಟ್ರಸ್ಟ್ಗೆ 35.33 ಎಕರೆ ಭೂಮಿ ಕೊಟ್ಟಿತ್ತು. ಬೆಂಗಳೂರಿನ ಕುರುಬರಹಳ್ಳಿ ಬಳಿ 35.33 ಎಕರೆ ಜಾಗ ಇದು. ಜನಸೇವಾ ಟ್ರಸ್ಟ್ಗೆ 2022ರಲ್ಲಿ ಸೆಪ್ಟೆಂಬರ್ನಲ್ಲಿ ಮಂಜೂರು ಮಾಡಿದ್ರು. 100 ಕೋಟಿ ಬೆಲೆ ಬಾಳುವ ಭೂಮಿ ಕಡಿಮೆ ಬೆಲೆಗೆ ಕೊಟ್ಟಿದ್ದಾರೆ. ಗೋಮಾಳ ಜಾಗ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಸಿದ್ದರಾಮಯ್ಯ ಸೂಚಿಸಿದ್ರು. ಈಗ ಅಧಿವೇಶನದಲ್ಲಿ ಭೂಮಿ ವಾಪಸ್ ಆದೇಶ ಅಧಿಕೃತವಾಗಿ ಗೊತ್ತಾಗ್ತಾ ಇದ್ದಂತೆ ಬಿಜೆಪಿಯವರು ಸಿಟ್ಟಾಗಿದ್ದಾರೆ. Seva is the only health and educational purpose only. That's why I am request to Siddaramaiah, Chief Minister of Karnataka, and also I am request to Krishna Bairegowda to vacate the stay order. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಅಡಿಯಲ್ಲಿ ಬರ್ತಕ್ಕಂಥ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಬಡ ಮಕ್ಕಳುಗಳಿಗೆ ಮಣ್ಣಾಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಜಮೀನುಗಳನ್ನ ವಿದ್ಯಾಸಂಸ್ಥೆಗೆ ಕೊಟ್ಟಿದ್ರಿ. ಆರ್ಎಸ್ಎಸ್ ಒಂದೇ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದನ್ನ ತಡೆ ಹಿಡಿಯುವಂತ ಕೆಲಸ ಮಾಡುವಂತ ಹೀನ ಕಾರ್ಯವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನ ಅವರು ಉಣ್ತಾರೆ. ಇತ್ತ ಅಧಿವೇಶನದಲ್ಲಿ ಇವತ್ತು ಮೋದಿ ಇಂದಿರಾ ಗಾಂಧಿ ಸದ್ದು ಮಾಡಿದ್ರು. ಸಿಎಂ ಹೇಳಿದ ಒಂದು ಮಾತು ಕೇಳಿ ಶಾಸಕಿಯರು ಕಾಲೆಳೆದ್ರು. ಬಳಿಕ ಜೆಡಿಎಸ್ ಶಾಸಕರೊಬ್ಬರ ಮಾತು ಕೇಳಿ ನಾರಿಮಣಿಯರು ಕೆರಳಿ ಕೆಂಡವಾದ್ರು. ಅವರನ್ನ ಮನವೊಲಿಸೋಕೆ ಸ್ಪೀಕರ್ ಹೈರಾಣಾದ್ರು. ಮೋದಿ ಜನಪ್ರಿಯತೆ ಮಂಕಾಗಿದೆ. ಪರಿಷತ್ನಲ್ಲಿ ಸಿದ್ದರಾಮಯ್ಯ ಆಡಿದ ಈ ಮಾತು ಬಿಜೆಪಿ ಅವರನ್ನ ಕೆರಳಿಸಿತು. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರಿಗೂ ಕೂಡ ಬಹಳ ಪಾಪ್ಯುಲಾರಿಟಿ ಇತ್ತು. ಸುಮ್ಮನೆ ಇಂದಿರಾ ಗಾಂಧಿ ಅವರು ಹೆಸರು ಹೇಳಿದ್ರೆ ಗೆಲ್ತಿದ್ರು. ಸುಮ್ಮನೆ ಇಂದಿರಾ ಗಾಂಧಿ ಅವರು ಇದು ಫೋಟೋ ತೋರ್ಸೋಕೆ ಸಾಕು ಗೆಲ್ತೀಯ ಅಂತ ಹೇಳ್ತಾರೆ. ಸೊ ಆ ತರ ಪಾಪ್ಯುಲಾರಿಟಿ ಇತ್ತು. ನರೇಂದ್ರ ಮೋದಿ ಅವರಿಗೆ ಪಾಪ್ಯುಲಾರಿಟಿ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ಇದೆ. ಆದರೆ ಅದು ಮಂಕಾಯ್ತಾ ಇದೆ, ಗ್ರಾಫ್ ಡೌನ್ ಆಯ್ತಾ ಇದೆ. 50% ಗಂಡು 50% ಹೆಣ್ಣು ಮಕ್ಕಳಿರಬೇಕು. ಸಿಎಂ ಮಾತು ಕೇಳಿ ಸಿಎಂಗೆ ಕಾಲೆಳೆದ ನಾರಿಯರು. 50% ಪ್ರಕೃತಿ ನಿಯಮದ ಪ್ರಕಾರ 50% ಹೆಣ್ಣಿರಬೇಕು, 50% ಗಂಡು ಇರಬೇಕು. ಎಲ್ಲ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ದಾರಮ್ಮ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ದಯಮಾಡಿ ಹೆಣ್ಮಕ್ಕಳನ್ನು ಒಂದು 2-3 ಕೂಡ ತಮ್ಮ ಪಕ್ಷದಿಂದ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕಂತ ವಿನಂತಿಯನ್ನು ಮಾಡ್ತಾರೆ. ಆದ್ರೆ ನಾವು ಬಿಡೋರಲ್ಲ, ಯಾವ ಪಾರ್ಟಿಲಿದ್ರೆ ಹೆಣ್ಮಕ್ಳ ಪರ ವಾದ ಮಾಡೋರೆ. ನಿಮ್ದೇ ಸರ್ಕಾರ ಇದೆ, ಕೇಳಮ್ಮ, ಇಲ್ಲಿ ವುಮೆನ್ ರಿಸರ್ವೇಶನ್ ಬಿಲ್ ಇದೆ, ದಯವಿಟ್ಟು ಪಾಸ್ ಮಾಡಿಸ್ಬಿಡಿ. ಪರಿಷತ್ ಸದನದಲ್ಲಿ ಸವತಿ ಗಲಾಟೆ. ಫ್ರೀ ಬಸ್ ಬಗ್ಗೆ ಮಾತನಾಡ್ತಾ ಸತಿಪತಿ ಜೊತೆಗೆ ಸೌತಿ ಅನ್ನೋ ಪದ ಬಳಸಿದ್ರು ಜೆಡಿಎಸ್ ಸದಸ್ಯ ಮರಿತಿಬ್ಬೇಗೌಡ. ಆಗ ತೇಜಸ್ವಿನಿ ಗೌಡ ಸಿಟ್ಟಾದ್ರು. ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊ ಬರ್ದೇನೆ ಸೌತಿರ ವಿಚಾರ ಮಾತಾಡ್ತಿರಲ್ವ, ನೀವು ಇದ್ರ ಸದ್ಬಳಕೆ ಮಾಡ್ಕೊಡಿ. ಶಕ್ತಿ ಯೋಜನೆನ ಈ ಪವಿತ್ರವಾದ ಸದನ ಏನ್ ಬೇಡ ಸರ್, ಸತಿಪತಿಗಳ ಬಗ್ಗೆ ಮಾತಾಡೋಣ. ಅದೇ ಮಾತಾಡಕ ಸಮಯ ಸಾಕಾಗೋದಿಲ್ಲ. ಇದು ಬೇಡ ಸರ್, ಇದು ಈ ಸೌತಿರ್ ಕಥೆ ಏನ್ ಬೇಡ ಸರ್, ನಾವೇನ್ ದುರ್ಬಲರಲ್ಲ. ಪರಿಷತ್ನಲ್ಲಷ್ಟೇ ಅಲ್ಲ, ವಿಧಾನಸಭೆಯಲ್ಲೂ ಕಾಲೆಳೆಯೋ ಪ್ರಸಂಗಗಳು ನಡೀತು. ಎಚ್.ಡಿ. ರೇವಣ್ಣ ನಮ್ಮ ಮಾತು ಕೇಳಿದ್ರೆ ಸಿಎಂ ಸೀಟಿನಲ್ಲಿರ್ತಿದ್ರು. ನಿಂಬೆಹಣ್ಣು ಜ್ಯೋತಿಷಿ ಹೆಸರಲ್ಲಿ ಯಾಮಾರಿದ್ರು ಅಂತ ಅಶೋಕ್ ಛೇಡಿಸಿದ್ರು. ಸರಿಯಾಗಿ ಮಂತ್ರಿಸಿಲ್ಲ ಈ ಸರಿ ಎಲೆಕ್ಷನ್ ನೀನ್ ಕರೆಕ್ಟ್ ಆಗಿ ನಿಂಬೆಹಣ್ಣು ಮಂತ್ರಿಸಿದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಏನೋ ಆಡ್ಬೋದಾಯ್ತು. ಕೇಳಿದ್ರೆ ಸರಿಯಾಗಿರೋದು. ಈಗ ಒಂದ್ 40 ಬಂದಿದ್ರೆ ಫುಲ್ ಆಟ ಆಡಿಸ್ಬೋದಾಯ್ತು ಎಲ್ಲಾನು. ತರ ಯಾರೋ ನಿಮ್ ಜ್ಯೋತಿಷ್ಯರು ಮೊದ್ಲಿದ್ದವ್ರನ್ನ ಇಟ್ಕೊಂಡಿದ್ದಂತೆ ಬಿಟ್ಬಿಟ್ಟಂತೆ ನೀವು ಅರ್ಧ ದಾರಿಯಲ್ಲಿ. ಈಗ ಬೇರೆ ಜ್ಯೋತಿಷ್ಯದವ್ರನ್ನ ಇಟ್ಕೊಂಡಿದ್ದೀರಾ. ಅದಕ್ಕೆ ಅವ್ರು ಸರಿಯಾಗಿ ರಾವ ಕಾಲ ಗುಳಿ ಕಾಲ ಕೊಟ್ಟಿದ್ರೆ
ಕರೆಕ್ಟ್ ಆಗಿ ನೀನ್ ನೋಡು, ಕರೆಕ್ಟ್ ಸೀಟ್ ಅಲ್ಲಿ ಕೂತ್ಕೊಂತ ಇದ್ದೆ. ಏನ್ ಮಾಡೋಣ ನಾವು, ನೀವಿಬ್ರು ಸೇರ್ಕೊಂಡು ನಮ್ ತೆಗಿಯಕ್ ಹೋಗಿ ನೀವು ಹೋದ್ರೆ ಅವ್ರಿಗೆ ಅನುಕೂಲ ಆಯ್ತು ಅಷ್ಟೇ. ಬಿಜೆಪಿ ನಾಯಕರು ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡ್ತಿಲ್ಲ. ಕಮಲ ಪಡೆಯ ವಿಳಂಬ ನೀತಿಯ ಹಿಂದೆ ಲೋಕಸಭಾ ಚುನಾವಣೆ ಗೆಲ್ಲುವ ತಂತ್ರ ಅಡಗಿದೆಯಂತೆ. ಯಾರೂ ಊಹೆ ಮಾಡದ ನಾಯಕರೊಬ್ರು ವಿರೋಧ ಪಕ್ಷದ ನಾಯಕ ಆಗ್ತಾರಂತೆ. ನಮ್ಗೇನು ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಖಾಲಿ ಇರಬಾರ್ದಲ್ಲ. ನಾವು ಅಧಿಕೃತವಾಗಿ ಯಾರನ್ನು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಲ್ಲ ಅಲ್ಲಿ ಪಾಪ JDS ನವರು ಮಾಡ್ಕೊಳ್ಳಕ್ಕೆ. ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದು 62 ದಿನ ಆಯಿತು. ಆದ್ರೆ ಬಿಜೆಪಿಯವರು ವಿಪಕ್ಷ ನಾಯಕನ ಆಯ್ಕೆ ಮಾಡ್ತಿಲ್ಲ. ಬೊಮ್ಮಾಯಿ, ಯತ್ನಾಳ್, ಸುನಿಲ್ ಕುಮಾರ್ ರವರು ನಿತ್ಯ ಕನಸು ಕಂಡಿದ್ದು. ಆದ್ರೆ ಬಿಜೆಪಿ ಹೈಕಮಾಂಡ್ನವರು ಮಾತ್ರ ಜೆಡಿಎಸ್ ನಾಯಕ HD ಕುಮಾರಸ್ವಾಮಿ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡೋಕೆ ಮುಂದಾಗಿದೆಯಂತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗುವ ನಿರೀಕ್ಷೆ ದಟ್ಟವಾಗಿದೆ. ಜುಲೈ 18ರಂದು ದಿಲ್ಲಿಯಲ್ಲಿ NDA ಮೈತ್ರಿಕೂಟದ ಪಕ್ಷಗಳ ಸಭೆ ನಡೆಯಲಿದೆ. ರಾಜ್ಯದಿಂದ ಜೆಡಿಎಸ್ ನಾಯಕರು ಕೂಡ ಸಭೆಗೆ ಹೋಗಬಹುದು. ಸಭೆ ಬಳಿಕ ವಿರೋಧ ಪಕ್ಷದ ನಾಯಕನ ಆಯ್ಕೆಯಾದ್ರೂ ಅಚ್ಚರಿಯಿಲ್ಲ. ಅದರಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಕ ಆದ್ರೆ HDKಗೆ ಮೋದಿ ಮಣೆ ಹಾಕೋದು ಕೂಡ ಪಕ್ಕ. ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆಗ್ತಾರೆ ಅಂತ ಸವದಿ ಭವಿಷ್ಯ ನುಡಿದಿದ್ರು. ನೋಡ್ತೀರಿ, ಅಚ್ಚರಿಯ ವ್ಯಕ್ತಿ ವಿರೋಧ ಪಕ್ಷದ ಲೀಡರ್ ಆಗ್ತಾರೆ ಅಂತ ನಿರಾಣಿ ಹೇಳಿದ್ದು ನೋಡಿದ್ರೆ HDKಗೆ ಪಟ್ಟಾಭಿಷೇಕ ಆಗುವುದು ಪಕ್ಕ ಆದಂತೆ ಕಾಣಿಸ್ತಿದೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋತವರು ಮತ್ತೆ ಈಗ ಅಲರ್ಟ್ ಆಗ್ತಿದ್ದಾರೆ. ನಿವೃತ್ತಿ ಆಗ್ತೀನಿ ಅಂತಿದ್ದವರ ಬದಲು ನಮ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಮಕ್ಕಳ ಪರ ಕೆಲ ತ್ಯಾಗಮಯಿಗಳು ಲಾಭಿ ಕೂಡ ಶುರು ಮಾಡಿದ್ದಾರೆ. ವಿಧಾನಸಭೆ ಬಳಿಕ ಲೋಕಸಭೆ ಚುನಾವಣೆ ಕಾವು ನಿಧಾನವಾಗಿ ಏರುತ್ತಿದೆ. ಮೋದಿ ವಿರೋಧಿ ಪಡೆ ಅಲರ್ಟ್ ಆಗಿ ಸಭೆ ಮೇಲೆ ಸಭೆ ನಡೆಸ್ತಾ ಇದೆ. ಜುಲೈ 18ಕ್ಕೆ NDA ಕೂಟ ಸಭೆ ನಡೆಸಲು ಮೋದಿ ಮುಹೂರ್ತ ಇಟ್ಟಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಚರ್ಚೆ ಶುರುವಾಗಿದೆ. ರಾಜಕೀಯ ಸಾಕಪ್ಪ ಅಂತ ಸುಸ್ತಾದವರ ಜಾಗಕ್ಕೆ ಬರಲು ತರಹೇವಾರಿ ಯತ್ನ ನಡೆಯುತ್ತಿದೆ. ಅದಕ್ಕೆ ಹೊಸ ಎಂಟ್ರಿ ಕೌರವ BC ಪಾಟೀಲ್. ವಿಧಾನಸಭೆ ಚುನಾವಣೆಯಲ್ಲಿ ಸೋತ BC ಪಾಟೀಲ್ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಹಿರೇಕೆರೂರು ಕ್ಷೇತ್ರವನ್ನ ಮಗಳು ಸೃಷ್ಟಿ ಪಾಟೀಲ್ಗೆ ಬಿಡಲು ಮಾಜಿ ಮಂತ್ರಿ ಪ್ಲಾನ್ ಮಾಡಿದ್ದಾರಂತೆ. ಹಾವೇರಿ ಕ್ಷೇತ್ರದ ಮೇಲೆ ಈಶ್ವರಪ್ಪ ಪುತ್ರ KE ಕಾಂತೇಶ್ ಕೂಡ ಕಣ್ಣಿಟ್ಟಿದ್ದಾರಂತೆ. ಮಗನಿಗೆ ಟಿಕೆಟ್ ಕೊಡಿಸಲು ಈಶ್ವರಪ್ಪ ಲಾಬಿ ಮಾಡ್ತಿದ್ದು ತನ್ನ ತ್ಯಾಗ ಪರಿಗಣಿಸಿ ನನ್ನ ಮಗನಿಗೆ ಮಣೆ ಹಾಕಿ ಎನ್ನುತ್ತಿದ್ದಾರಂತೆ. ವಿಶೇಷವಾಗಿ ಬಿಜೆಪಿಯು ಒಳಗೊಂಡಂತೆ ಇತರೆ ಪಕ್ಷಗಳಲ್ಲೂ ಕೂಡ ಎಲ್ಲೆಲ್ಲಿ ನಿವೃತ್ತಿಯ ಮಾತುಗಳು ಕೇಳೋಕ್ ಸಿಗ್ತಾ ಇದೆಯೋ ಆ ಕ್ಷೇತ್ರಗಳ ಮೇಲೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಅನುಭವಿಸಿದವರು, ಅವಕಾಶ ವಂಚಿತರಾದವರು ಇದೀಗ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನ ಬಯಸಲಾಗ್ತಾ ಇದೆ, ಯಾರ ರೀಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಬಯಸ್ತಿದ್ದಾರೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಹಾವೇರಿ. ರೇಕೆರೂರಿನಿಂದ ನಿಂತಿದ್ರು BC ಪಾಟೀಲ್ ಅವರು. ಆದ್ರೆ ಅನ್ಕೊಂಡ ಲೆಕ್ಕಾಚಾರಗಳು ವರ್ಕೌಟ್ ಆಗ್ಲಿಲ್ಲ. ಹೀಗಾಗಿ ಶಿವಕುಮಾರ್ ಉದಾಸಿ ಅವರಲ್ಲಿ ಆಸಕ್ತಿ ಕಾಣ್ತಾ ಇಲ್ಲ ಚುನಾವಣಾ ರಾಜಕೀಯಕ್ಕೆ. ಹೀಗಾಗಿ ಈ ಬಾರಿಯ ಲೋಕಸಭೆ ಟಿಕೆಟ್ ಅನ್ನ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇತ್ತ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಬದಲಾಗಿ ನನಗ್ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರವನ್ನ ಹಿಂದೊಮ್ಮೆ ಪ್ರತಿನಿಧಿಸುತ್ತಿದ್ದ ಅರವಿಂದ್ ಲಿಂಬಾವಳಿ ಅವರು. ಇದು ಆಗತ್ತಾ? ಸಾಧ್ಯತೆಗಳು ಕಾದ್ ನೋಡ್ಬೇಕಾಗಿದೆ. ಇನ್ನು ತುಮಕೂರಿನಲ್ಲಿ GS ಬಸವರಾಜು ಅವರ ಬದಲಾಗಿ V ಸೋಮಣ್ಣ ಅವರು ಈ ಬಾರಿ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿತರಾಗಿದ್ದಾರೆ ಅನ್ನೋ ಮಾತು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರ ಬದಲಾಗಿ ನನಗ್ ಟಿಕೆಟ್ ಕೊಡಿ, ನಾನು ಸಚಿವನಾಗಿದ್ದವನು ಸೋತ್ ಹೋದೆ, ಈಗ ಅವಕಾಶ ಸಿಗ್ಲಿ ಅಂತ ಹೇಳಿ ಕೇಳ್ತಿದ್ದಾರಂತೆ ಸುಧಾಕರ್ ಅವರು. ಇದರ ಜೊತೆಗೆ ಬಳ್ಳಾರಿಯಲ್ಲೂ ಕೇಳೋಕ್ ಸಿಗ್ತಾ ಇದೆ ಈ ಒಂದು ಬದಲಾವಣೆಯ ಕೂಗು, ಹಾಗೆ ಟಿಕೆಟ್ನ ಆಕಾಂಕ್ಷೆ. ದೇವೇಂದ್ರಪ್ಪ ಅವರ ಬದಲಾಗಿ ನನಗ್ ಟಿಕೆಟ್ ಕೊಡ್ಲಿ ಹೈಕಮಾಂಡ್ ಅಂತ ಹೇಳಿ ಅಪೇಕ್ಷೆಯಲ್ಲಿದ್ದಾರೆ ಶ್ರೀರಾಮುಲು ಅವರು. ಬಳ್ಳಾರಿಯ ಕತೆ ಇದಾದ್ರೆ ಇತ್ತ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರ ಬದಲಾಗಿ ಟಿಕೆಟ್ ಅನ್ನ ನಿರೀಕ್ಷೆಯಲ್ಲಿದ್ದಾರೆ ಆನಂದ್ ಸಿಂಗ್. ಹೀಗೆ ಒಬ್ಬರ ರಾಜಕೀಯ ನಿರಾಸಕ್ತಿ ಅಥವಾ ರಾಜಕೀಯದಿಂದ ವಿಮುಕ್ತರಾಗೋ ಪ್ರವೃತ್ತಿ ಮತ್ತೊಬ್ಬರಿಗೆ ಪ್ಲಸ್ ಆಗೋ ಸಾಧ್ಯತೆಯ ಲೆಕ್ಕಾಚಾರಗಳು. ಇತ್ತ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರವರ ಬದಲಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮುರುಗೇಶ್ ನಿರಾಣಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಲೆಕ್ಕಾಚಾರಗಳು ಕೇಳೋಕ್ ಸಿಗ್ತಾ ಇದೆ.
ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರೆ ಅನ್ನೋ ಕೂಗು ಇನ್ ಕೇಸ್ ಅದಾದ್ರೆ ನನಗ್ ಟಿಕೆಟ್ ಕೊಡಿ ಅನ್ನೋ ಕೂಗು ಸಿಟಿ ರವಿ ಅವರಿಂದ ಕೇಳೋಕ್ ಸಿಗ್ತಾ ಇದೆ ಅನ್ನೋದು ಪಕ್ಷದ ಆಂತರಿಕ ವಲಯದಿಂದ ಸಿಗ್ತಾ ಇರುವ ಮಾಹಿತಿ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಬದಲಾಗಿ ಎಂಪಿ ರೇಣುಕಾಚಾರ್ಯ ಅವರು ಅದೃಷ್ಟ ಪರೀಕ್ಷೆಗೆ ಇಳಿಯುವ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಲಭ್ಯವಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಈ ರೀತಿ ಸಾಗ್ತಾ ಇದ್ರೆ ಇತ್ತ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬದಲಾಗಿ ಹರ್ಷವರ್ಧನ್ ಅವರು ಟಿಕೆಟ್ ನನಗೆ ಕೊಟ್ರೆ ಗೆದ್ಕೊಂಡ್ ಬರ್ತೀನಿ ಕ್ಷೇತ್ರವನ್ನ ಅನ್ನೋ ಒಂದು ಅಪೇಕ್ಷೆಯನ್ನ ಹಿರಿಯ ನಾಯಕರ ಸಮ್ಮುಖದಲ್ಲಿ ಇಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಅಪೇಕ್ಷೆಗಳಿರೋದು ಇದು. ಆದ್ರೆ ಅಪೇಕ್ಷೆಗೆ ಟಿಕೆಟ್ನ ಸ್ವರೂಪದಲ್ಲಿ ಹೈಕಮಾಂಡ್ನ ಶ್ರೀರಕ್ಷೆ ಸಿಗುತ್ತಾ ಕಾದ್ ನೋಡ್ಬೇಕಾಗಿದೆ. ಇತ್ತ ಮೋದಿ ಸುತ್ತಲಿನ ಬಿಜೆಪಿ ನಾಯಕರು ಮಾತ್ರವಲ್ಲ, ರಾಜ್ಯ ಬಿಜೆಪಿ ನಾಯಕರು ಕೂಡ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನ ಮುಂದುವರಿಸುತ್ತಿದ್ದಾರೆ. ಬಂಡೆದ್ದವರು ಮುನಿಸ್ಕೊಂಡವರಿಗೆ ಭರ್ಜರಿ ಗಿಫ್ಟ್ ಕೊಡೋಕೆ ಮುಂದಾಗಿದ್ದಾರೆ. ಬಂಡಾಯ ಶಮನದಲ್ಲೂ ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಫೈಟ್ ಶುರುವಾಗಿದೆ. ಡಿಕೆಶಿ ಜೊತೆ ಗುದ್ದಾಡಿ ಸಿಎಂ ಪಟ್ಟ ದಕ್ಕಿಸಿಕೊಂಡ ಸಿದ್ದರಾಮಯ್ಯ ದಡಬಡನೆ ಸಂಪುಟ ರಚಿಸಿದ್ರು. ಇರೋಬರೋ ಮಂತ್ರಿಗಿರಿಗಳನ್ನೆಲ್ಲ ತುಂಬಿಸ್ಬಿಟ್ರು. ಅಚ್ಚರಿ ಅಂದ್ರೆ ಒಂಚೂರು ಬಂಡಾಯದ ಕಿಡಿ ಏಳಲಿಲ್ಲ. ಆದ್ರೆ ಮುನಿಸು ಮಾತ್ರ ಆಂತರ್ಯದಲ್ಲಿ ಕುದಿಯುತ್ತಲೇ ಇದೆ. ಗೆದ್ದು ಶಾಸಕರಾದವರು ಟಿಕೆಟ್ ಬಿಟ್ಟು ತ್ಯಾಗಮಯಿಯಾದವರ ಕಣ್ಣು ನಿಗಮ ಮಂಡಳಿ ಮೇಲಿದೆ. ಯಾರಿಗೆ ನಿಗಮ ಮಂಡಳಿ? ಮಂತ್ರಿ ಸ್ಥಾನ ವಂಚಿತರಿಗೆ ನಿಗಮ ಮಂಡಳಿ ಭಾಗ್ಯ ಸಿಗಲಿದೆ. ಅದರಲ್ಲೂ ಮಂತ್ರಿ ಸ್ಥಾನ ಕೈತಪ್ಪಿದ ಹಿರಿಯ ಶಾಸಕರಿಗೆ ಸಿದ್ದರಾಮಯ್ಯ ಗಿಫ್ಟ್ ನೀಡಲಿದ್ದಾರೆ. 3ಕ್ಕೂ ಹೆಚ್ಚು ಬಾರಿ ಗೆದ್ದವರಿಗೆ ನಿಗಮ ಮಂಡಳಿಗೆ ನೇಮಿಸಿ ರಮಿಸಲಾಗುತ್ತೆ. ಅಧಿವೇಶನದ ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲು ಸಿಎಂ ಮನಸ್ಸು ಮಾಡಿದ್ದಾರೆ. ಈ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಉತ್ಸಾಹ ತುಂಬಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಗಮ ಮಂಡಳಿಗೆ ನೇಮಿಸಿದ್ರು, ಬಂಡಾಯದ ಬಿಸಿ ತಟ್ಟಿದ್ರು ಅಚ್ಚರಿಯಿಲ್ಲ. ಕಾಂಗ್ರೆಸ್ ಗೆಲ್ಲೋಕೆ ದುಡಿದವರು ಸಿಕ್ಕಾಪಟ್ಟೆ ಜನರಿದ್ದಾರೆ. ಆದ್ರೆ ಅವರನ್ನೆಲ್ಲ ಮನ ಒಲಿಸೋದು ಬಲು ಕಷ್ಟದ ಕೆಲಸವಾಗಬಹುದು. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಂತರಿಕ ಕಲಹ ಊರಿಗೆಲ್ಲ ಗೊತ್ತಿದೆ. ಸಿಎಂ ಕುರ್ಚಿಯಿಂದ ಹಿಡಿದು ವರ್ಗಾವಣೆವರೆಗೆ ಸಮರ ನಡೆಯುತ್ತಲೇ ಇರುತ್ತೆ. ಇದೀಗ ಇಬ್ಬರ ಮಧ್ಯೆ ಸಂಧಿ ಮಾಡಿಸೋಕೆ ಕಾಂಗ್ರೆಸ್ನ ಪ್ರಬಲ ನಾಯಕಿ ಬರ್ತಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ನ ಕಲಹ ಗುಟ್ಟಾಗಿ ಉಳಿದಿಲ್ಲ. ಬಂಡೆ ವಿರುದ್ಧ ಬಂಡೇಳು ಸಿದ್ದರಾಮಯ್ಯ ಬಳಗ 5 ವರ್ಷ ನಮ್ಮ ನಾಯಕನೇ ಸಿಎಂ ಅಂತ ಅಬ್ಬರಿಸತ್ತೆ. ಜಮೀರ್ ಎಂಬಿ ಪಾಟೀಲ್, ಮಹದೇವಪ್ಪ ರಾಯರೆಡ್ಡಿ ಪದೇ ಪದೇ ಸಿದ್ದು ಪರ ಘಂಟಾ ಘೋಷವಾಗಿ ಹೇಳಿಕೆ ಕೊಡ್ತಾರೆ. ಇದು ಕನಕಪುರದ ಡಿಕೆ ಬ್ರದರ್ಸ್ ಕಣ್ಣು ಕೆಂಪಗಾಗಿಸತ್ತೆ. ಅವರೂ ರಾಂಗ್ ಆಗಿ ಟಾಂಗ್ ಕೊಡ್ತಾರೆ. ಇದೀಗ ಇಬ್ಬರ ಜಗಳಕ್ಕೆ ಮದ್ದರಿಯೋದಕ್ಕೆ ಸೋನಿಯಾ ಗಾಂಧಿಯವರೇ ಬರ್ತಿದ್ದಾರಂತೆ. ಡಿಕೆಶಿ ಸಿದ್ದರಾಮಯ್ಯ ಮಧ್ಯೆ ವರ್ಗಾವಣೆ ವಾರ್ ನಡೀತಾನೆ ಇದೆ. ಇಬ್ಬರ ನೇತೃತ್ವದ ಬಣಗಳು ಆಗಾಗ ಬೈದಾಡಿಕೊಂಡು ವಿಪಕ್ಷಗಳ ಬಾಯಿಗೆ ಆಹಾರ ಕೊಡುತ್ತವೆ. ಇನ್ನು ಅನುದಾನ ಹಂಚಿಕೆಯಲ್ಲೂ ಕೋಲ್ಡ್ ವಾರ್ ಇದ್ದೇ ಇದೆ. ಜುಲೈ 17-18ರಂದು ಬೆಂಗಳೂರಿನಲ್ಲಿ ಮೈತ್ರಿ ಸಭೆ ನಡೆಯಲಿದ್ದು ಸಿದ್ದರಾಮಯ್ಯ ಡಿಕೆಶಿ ರಾಜ್ಯ ನಾಯಕರಿಗೆ ಸೋನಿಯಾ ಪಾಠ ಮಾಡಲಿದ್ದಾರೆ. ರಾಜಕೀಯ ಸುದ್ದಿಗಳಿದಾದ್ರೆ ಮಳೆ ಸುದ್ದಿಯತ್ತ ಗಮನ ಹರಿಸೋಣ. ಉತ್ತರ ಭಾರತವನ್ನ ಮಳೆ ಇನ್ನೂ ಕೂಡ ಕಾಡ್ತಲೇ ಇದೆ. ಕೆಲವೆಡೆ ಮಳೆ ಪ್ರಮಾಣ ಕಮ್ಮಿ ಆದ್ರೂ ಕೂಡ ಅದರಿಂದಾದ ಹಾನಿ ಮಾತ್ರ ಸುಧಾರಿಸಿಕೊಳ್ಳೋಕೆ ವರ್ಷಗಳೇ ಬೇಕು ಅನ್ನೋ ಸ್ಪಷ್ಟ ಚಿತ್ರಣ ಮೂಡಿಸಿಬಿಟ್ಟಿದೆ. ದೆಹಲಿಯಲ್ಲಿ ಮಳೆಗೆ 3 ಸಾವನ್ನಪ್ಪಿದ್ದಾರೆ. ಪ್ರವಾಹದ ನೀರಲ್ಲಿ ಈಜಲು ಹೋಗಿದ್ದ 3 ಬಾಲಕರು ಸಾವಿಗೀಡಾಗಿದ್ದಾರೆ. ಸಂತ್ರಸ್ತರಲ್ಲಿ ಒಬ್ಬನಿಗೆ 10 ವರ್ಷ ಮತ್ತು ಇಬ್ಬರು 13 ವರ್ಷದವರು ಅಂತ ಗೊತ್ತಾಗಿದೆ. ಸೆಂಟ್ರಲ್ ದೆಹಲಿಯ ರಸ್ತೆಯ 2 ಬದಿ ನೀರು. ಫ್ಲೈಓವರ್ ಮೇಲೂ ಹೋಗಲಾಗದ ಸ್ಥಿತಿ. ರಸ್ತೆಯ ಡಿವೈಡರ್ ಪಕ್ಕದಲ್ಲೇ 2 ಬದಿ ವಾಹನಗಳು ಓಡಾಡ್ತಿವೆ. ರಸ್ತೆ ಚೆನ್ನಾಗಿದೆ ಅಂತ ಹೋದ್ರೆ ವಾಹನಗಳೆಲ್ಲ ಅಲ್ಲಲ್ಲೇ ಕೆಟ್ಟು ನಿಂತು ತಳ್ಳಬೇಕಾದ ದುಸ್ಥಿತಿ. ರಾಜ್ಘಾಟ್ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಇರುವ ರಾಜ್ಘಾಟ್ನ ಸ್ಥಿತಿ ಹೇಗಿದೆ ನೋಡಿ. ಮುಖ್ಯ ದ್ವಾರದಿಂದ ನುಗ್ಗಿರೋ ನೀರು ಅರ್ಧ ರಾಜ್ಘಾಟನ್ನೇ ಆವರಿಸಿದೆ. ವಜೀರಾಬಾದ್ ದೆಹಲಿಯ ಪ್ರತಿಷ್ಠಿತ ನಗರ. ರಸ್ತೆಗಳೇ ಕಾಣದಷ್ಟು ನೀರು, ಆಂಬ್ಯುಲೆನ್ಸ್ಗಳಿಗೂ ನರಳಾಟ. ಇನ್ನು ದೆಹಲಿಯ ಶಾಂತಿವನದಲ್ಲೂ ಮಳೆ ನೀರು ಅಶಾಂತಿ ಸೃಷ್ಟಿಸಿದೆ. 4 ದಿಕ್ಕುಗಳಲ್ಲೂ ನೀರು ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಯಮ್ನಾ ಬಜಾರ್ನಲ್ಲಂತೂ ಜನರಿಗೆ ನೀರೇ ನರಕ ತೋರಿಸಿದೆ. ಕುತ್ತಿಗೆವರೆಗೂ ನೀರು, ಮುಳುಗಿದ ಮನೆಗಳು, ಮನೆ ಸಾಮಾನುಗಳೆಲ್ಲ ತೇಲ್ತಾ ಇವೆ. ಹೋಟೆಲುಗಳೆಲ್ಲ ಮುಳುಗಿ ಹೋಗಿವೆ. ಕಾರು ಬೈಕ್ಗಳು ನೀರಲ್ಲಿ ಮುಳುಗಿ ಹೋಗಿದೆ. ಇನ್ನೊಂದ್ ಕಡೆ ಅದೇ ನೀರಲ್ಲಿ ಜನ ಬೋಟ್ ಹತ್ತಿ ರಸ್ತೆ ದಾಟ್ತಿದ್ರೆ ಯುವಕರು ಮಕ್ಕಳು ಈಜಾಡ್ತಿದ್ದಾರೆ.
ಯಾವ ದಿಕ್ಕಿಗೆ ಹೋದ್ರೂ ಯಮುನಾ ನದಿ ನೀರು ದೆಹಲಿಯನ್ನ ಆಪೋಷಣೆ ತೆಗೆದುಕೊಂಡ ದೃಶ್ಯಗಳೇ. ಟ್ರಾಫಿಕ್ ಜಾಮ್ ಹೆಚ್ಚಾಗಿ ಜನ ಡಿವೈಡರ್ಗಳ ಮೇಲೆ ಬೈಕ್ಗಳನ್ನ ದಾಟಿಸಿ ಒನ್ ವೇಗೆ ನುಗ್ಗಿ ಹೋಗ್ತಿದ್ದಾರೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ, ಸಿಎಂ ಕೇಜ್ರಿವಾಲ್ ಇವತ್ತು ಜಂಟಿಯಾಗಿ ನೆರೆ ಪೀಡಿತ ಪ್ರದೇಶಗಳನ್ನ ಪರಿಶೀಲಿಸಿದ್ರು. ಉತ್ತರ ಪ್ರದೇಶದ ಮೊರಾದಾಬಾದ್ಗೂ ಮಳೆ ನೀರಿನ ಕಾಟ ತಟ್ಟಿದೆ. ಮಳೆ ನೀರಿನ ಜೊತೆ ಮೋರಿ ನೀರು ಮನೆಗಳಿಗೆ ನುಗ್ಗಿ ಊರೂರೇ ಗಬ್ಬೆದ್ದು ಹೋಗ್ತಿದೆ. ಮುಂಬೈನಲ್ಲೂ ಜೋರು ಮಳೆಗೆ ತತ್ತರಿಸಿದ್ದಾರೆ ಜನ. ಒಂದು ರಾತ್ರಿ ಮಳೆಗೆ ವಾಣಿಜ್ಯ ನಗರದ ರಸ್ತೆಗಳು ಮುಳುಗಿ ಹೋಗಿವೆ. ಉತ್ತರಾಖಂಡ್ನ ಹರಿದ್ವಾರದ ಲಷ್ಕರ್ ನಗರಕ್ಕೆ ರಾತ್ರೋರಾತ್ರಿ ಮಳೆ ನೀರು ನುಗ್ಗಿದೆ. ಮನೆಯಲ್ಲಿದ್ದವರು ನೀರಿಗೆ ಬಲಿಯಾಗಬೇಕಿತ್ತು. ಅಷ್ಟರಲ್ಲಿ ಎಸ್ಡಿಆರ್ಎಫ್ ತಂಡ ನೀರಲ್ಲಿ ಸಿಲುಕಿದವರನ್ನ ಹೆಗಲ ಮೇಲೆ ಹೊತ್ತು ತಂದು ರಕ್ಷಣೆ ಮಾಡಿದ್ದಾರೆ. ಇದು ಹಿಮಾಚಲದ ಮಂಡಿ ಪ್ರದೇಶದ ದೇವಸ್ಥಾನ. 2 ದಿನದ ಹಿಂದೆ ಪ್ರವಾಹಕ್ಕೆ ಮುಕ್ಕಾಲು ಭಾಗ ದೇವಸ್ಥಾನವೇ ಮುಳುಗಿ ಹೋಗಿತ್ತು. ಅಕ್ಕಪಕ್ಕದ ಮನೆ, ರಸ್ತೆಗಳೆಲ್ಲ ಕೊಚ್ಚಿ ಹೋಗಿದೆ. ಆದರೆ ದೇವಸ್ಥಾನಕ್ಕೆ ಎಳ್ಳಷ್ಟು ಹಾನಿಯಾಗಿಲ್ಲ. ವಿಶ್ವದ ಯಾವುದೇ ದೇಶಕ್ಕೆ ನಮ್ಮ ಪ್ರಧಾನಿ ಪ್ರವಾಸಕ್ಕೆ ಹೋದ್ರೂ ಸಿಗ್ತಾ ಇರೋ ಗೌರವಾದರ ಜಗತ್ತಿನ ಗಮನ ಸೆಳೀತಾ ಇದೆ. ಫ್ರಾನ್ಸ್ ಪ್ರವಾಸದಲ್ಲಿರೋ ಮೋದಿಗೆ ಸಿಕ್ಕ ಮನ್ನಣೆ ಏನು? ಅದರಿಂದ ನಮ್ಮ ದೇಶಕ್ಕೆ ಇಲ್ಲಿನ ನಾಗರಿಕರಿಗೆ ಸಿಕ್ಕ ಲಾಭವೇನು ನೋಡೋಣ. ಅಮೆರಿಕ ಈಜಿಪ್ಟ್ನಲ್ಲಿ ಮೋಡಿ ಮಾಡಿದ್ದ ಪ್ರಧಾನಿ ಮೋದಿ ಇದೀಗ ಫ್ರೆಂಚರ ನಾಡಲ್ಲಿ ಸದ್ದು ಮಾಡಿದ್ದಾರೆ. ಪದೇ ಪದೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಾಯಂ ಸ್ಥಾನ ಪಡೆಯಲು ಭಾರತಕ್ಕೆ ಅಡ್ಡಗಾಲು ಹಾಕ್ತಿರೋ ಚೀನಾಗೆ ಚಾಟಿ ಬೀಸಿದ್ದಾರೆ. ಜೊತೆಗೆ ಫ್ರೆಂಚರ ನಾಡಲ್ಲೂ ಯುಪಿಐಗೆ ಚಾಲನೆ ಕೊಟ್ಟಿದ್ದಾರೆ. ಅಗಲಿ ಬಾರ ಭಾರತ में आए तो जेब में एक भी पैसा लिए बिना निकलिए घर से. खाली जेब, सिर्फ मोबाइल फोन पर यूपीआई ऐप को डाउनलोड करके रख लीजिए. आप पूरा हिंदुस्तान घूम करके आएंगे. एक नए पैसे कैश की जरूरत के बिना आप अपना गुजारा कर सकते हैं. ಫ್ರಾನ್ಸ್ಗೆ ಹೋಗುವ ಭಾರತೀಯರಿಗೆ ಯುಪಿಐನಿಂದ ಅನುಕೂಲವಾಗಲಿದೆ. ಫ್ರಾನ್ಸ್ನ ಪೇಮೆಂಟ್ ವ್ಯವಸ್ಥೆಗೆ ಯುಪಿಐ ಜೋಡಿಕೆಯಾಗಲಿದ್ದು ಹಣ ಪಾವತಿಗೆ ಕ್ರೆಡಿಟ್, ಡೆಬಿಟ್ ಕಾರ್ಡ್ ಬಳಸಬೇಕಿಲ್ಲ. ಬದಲಿಗೆ ಕ್ಯೂಆರ್ ಕೋಡ್, ಯುಪಿಐ ಐಡಿ ಬಳಸಿ ಪಾವತಿಸಬಹುದು. ಯುಪಿಐನಲ್ಲಿ ಪಾವತಿಸಿದ್ರೆ ರೂಪಾಯಿ ವಹಿವಾಟು ಆಗುತ್ತೆ. ಆಗ ಮಾರ್ಕಪ್ ಫೀಸ್ ನೀಡುವ ಅಗತ್ಯವೂ ಇರೋದಿಲ್ಲ. ಐತಿಹಾಸಿಕ ಕ್ಷಣವೊಂದರಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರಧಾನಿ ಮೋದಿಗೆ ದೇಶದ ಅತ್ಯುನ್ನತ ಗೌರವ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಹಾನರ್ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು. ಬ್ಯಾಸ್ಟಿಲ್ ಡೇ ಪರೇಡ್ನಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ರು. ಈ ಸಮಾರಂಭದಲ್ಲಿ ಭಾಗವಹಿಸಿದ ಭಾರತದ 2ನೇ ಪ್ರಧಾನಿ ಎಂಬ ಕೀರ್ತಿಗೆ ಮೋದಿ ಭಾಜನರಾಗಿದ್ರು. ಫ್ರಾನ್ಸ್ನಿಂದ ವಾಪಸ್ ಬರೋಣ ನಿಮ್ಮ ಮನೆ ಸುದ್ದಿಗೆ. ಕಳೆದ ಕೆಲ ದಿನಗಳಿಂದ ಕೆಂಪು ಬ್ಯೂಟಿ ಕಿಚನ್ ಕ್ವೀನ್ ಟೊಮ್ಯಾಟೋದೆ ಸದ್ದು ಗದ್ದಲ. ಏರಿ ಗಗನ ಸೇರಿದ್ದ ಟೊಮ್ಯಾಟೊ ಬೆಲೆ ಹಂತವಾಗಿ ಕಮ್ಮಿ ಆಗ್ತಾ ಇದೆ. ಇನ್ನು ಬಂಗಾರದ ಬೆಳೆ ಅನಿಸ್ಕೊಂಡ ಟೊಮ್ಯಾಟೊ ಬೆಳೆದು ಕೆಲವರು ವಿಶೇಷ ಗಮನ ಕೂಡ ಸೆಳೆದಿದ್ದಾರೆ. ಕೆಲ ದಿನಗಳಿಂದ ಏರಿಕೆಯಾಗಿದ್ದ ಟೊಮ್ಯಾಟೊ ಬೆಲೆ ನಿಧಾನಕ್ಕೆ ಕುಸಿಯುತ್ತಿದೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ 200 ರೂಪಾಯಿ ಕುಸಿದಿದೆ. 15 ಕೆಜಿ ತೂಕದ ಒಂದು ಬಾಕ್ಸ್ 1800 ರೂಪಾಯಿಗೆ ಹರಾಜಾಗಿದೆ. 2000ಕ್ಕೆ ಮಾರಾಟವಾಗಿತ್ತು. ಆದರೆ ಟೊಮ್ಯಾಟೊ ದರ ಯಥಾಸ್ಥಿತಿಗೆ ಬರಲು 45 ದಿನ ಕಾಯಲೇಬೇಕಂತೆ. ಕನಿಷ್ಠ ಒಂದು 40ರಿಂದ 45 ದಿನ ಹಿಂಗೆ ಮುಂದುವರಿತದೆ. ಕಾರಣ ಏನೀಗ ರೋಗ ಸಿಕ್ಕಾಕೊಂಡಿದೆ, ವೈರಸ್ ಅಟ್ಯಾಕ್ ಆಗಿ ಆ ಬೆಳೆಗಳು ಹಂಗೆ ಮುಂದುವರೆದಿದೆ. ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥವು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇದ್ದಾವೆ. ಅದು ಬೆಳೆಯಾಗಿ ಕಟಾವಾಗೋಷ್ಟೊಂದು ಕನಿಷ್ಠ 2 ತಿಂಗಳಾದರೂ ಬೇಕು. ಹಾಸನದಲ್ಲಿ ಪೇದೆಯೊಬ್ಬರು ಟೊಮ್ಯಾಟೊ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಹಾಸನ ಸಂಚಾರಿ ಠಾಣೆ ಪೇದೆ ಬೈರೇಶ್ 1 ಎಕರೆ 6 ಗುಂಟೆ ಜಾಗದಲ್ಲಿ ಟೊಮ್ಯಾಟೊ ಬೆಳೆದು 20 ಲಕ್ಷ ಆದಾಯ ಗಳಿಸಿದ್ದಾರೆ. ಈವರೆಗೂ 1000 ಬಾಕ್ಸ್ ಟೊಮ್ಯಾಟೊ ಮಾರಿದ್ದಾರೆ. 8 ಕೊಯ್ಲನ್ನ ಕೊಯ್ದಿದ್ದೇವೆ. 8 ಕೊಯ್ಲಿಗೆ 1000 ಕ್ರೇಟ್ನ ನಾನು ದಾಟಿದ್ದೇನೆ. ತದನಂತರ ಇನ್ನೂ ಕೂಡ 600ರಿಂದ 700 ಕ್ರೇಟ್ ಹೊಲದಲ್ಲಿ ಬಾಕಿ ಇದೆ. ಕೊಪ್ಪಳದಲ್ಲಿ ಕೋಲಾರದ ಮಾದರಿಯಲ್ಲೇ ಮಲ್ಚಿಂಗ್ ಪದ್ಧತಿ ಅನುಸರಿಸಿ ಟೊಮ್ಯಾಟೊ ಬೆಳೆಯಲಾಗ್ತಿದೆ. ಮೊದಲು ಪ್ರತಿ ಎಕರೆಗೆ 600ರಿಂದ 800 ಟ್ರೇ ಟೊಮ್ಯಾಟೊ ಇಳುವರಿ ಬರ್ತಿತ್ತು. ಈಗ 1800 ಟ್ರೇವರೆಗೂ ಇಳುವರಿ ಬರ್ತಿದ್ಯಂತೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ.
ಬೆಂಗಳೂರಿನ ಸಂಚಾರ ದಟ್ಟಣೆ ಕಡಿಮೆ ಮಾಡೋಕೆ ಸುರಂಗ ರಸ್ತೆ ಕೊರೆಯೋಕೆ ಸರ್ಕಾರ ನಿರ್ಧರಿಸಿದೆ. 99 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದಲ್ಲಿ ಮೊದಲ ಹಂತದಲ್ಲಿ 50 ಕಿಲೋಮೀಟರ್ ನಿರ್ಮಿಸೋಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿಶಾಲ ಫುಟ್ಪಾತ್, ಸೈಕಲ್ ಮಾರ್ಗ ಮತ್ತು ಬಸ್ ಸಂಚಾರಕ್ಕೆ ಪ್ರತ್ಯೇಕ ಲೇನ್ ಇರಲಿದೆ. ಜೊತೆಗೆ ಟೋಲ್ ಸಂಗ್ರಹಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಕ್ತಿ ಯೋಜನೆ ಜಾರಿಯಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೊಪ್ಪಳದ ಕುಕನೂರು ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಬಸ್ ಡೋರ್ಗೆ ಜೋತ್ ಬಿದ್ದು ಪ್ರಯಾಣಿಸಿದ್ದಾರೆ. ಆದ್ದರಿಂದ ಶಾಲಾ ಕಾಲೇಜು ಸಮಯಕ್ಕೆ ಹೆಚ್ಚಿನ ಬಸ್ ಬಿಡುವಂತೆ ಆಗ್ರಹ ಹೆಚ್ಚಾಗಿದೆ. ಶಕ್ತಿ ಯೋಜನೆ ಸಿಕ್ತು ಅಂತ ಮಹಿಳೆಯರು ಜೋಶ್ನಲ್ಲಿದ್ದಾರೆ. ಇದರ ಮಧ್ಯೆ ವಾಯವ್ಯ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಿಸಲಾಗಿದೆ. ನವಲಗುಂದದಿಂದ ಯಮನೂರಿಗೆ ₹5 ದರ ಇತ್ತು, ಈಗ ₹10 ಮಾಡಲಾಗಿದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಜನರ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ಇದೀಗ ಅಭಿಪ್ರಾಯ ಸಂಗ್ರಹದ ಅವಧಿಯನ್ನ ಜುಲೈ 28ರವರೆಗೆ ವಿಸ್ತರಿಸುವುದಾಗಿ ಭಾರತೀಯ ಕಾನೂನು ಆಯೋಗ ತಿಳಿಸಿದೆ. ಕುಸಾವೋ ದೇಶದ ಪಾರ್ಲಿಮೆಂಟ್ನಲ್ಲಿ ಭರ್ಜರಿ ಹೊಡೆದಾಟ ನಡೆದು ಹೋಗಿದೆ. ಆಡಳಿತ ವಿಪಕ್ಷಗಳ ಸದಸ್ಯರ ಮಧ್ಯೆ ಹೊಡೆದಾಟ ನಡೆದಿದ್ದು ಪ್ರಧಾನಿ ಮೇಲೆ ನೀರು ಚೆಲ್ಲಲಾಗಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.